ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಸಾಬುದಾನ ವಡ. ಹೇಗೆ ಮಾಡೋದು ಅನ್ನೋದು ನೋಡೋಣ. ಈಸಿಯಾಗಿ ಬಡನಾಗಿ ಮಾಡ್ಕೋಬಹುದು ಮನೆಯಲ್ಲೇ. ಒಂದ್ಸಲ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮತ್ತೆ ಹೊರಗಡೆನೂ ತಿನ್ನೋದಿಲ್ಲ. ಅದೇ ತರ ಇದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಡೆಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನೋಡಿಲಾರ್ದಂಗೆ ಹೇಗ್ ಮಾಡ್ಬೇಕನ್ನೋದು ಟ್ರಿಕ್ಸ್ ಅನ್ನೋದು ಹೇಳ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು. ಈ ತರ ನಾನು ಸಾಬುದಾಣೆ ಅನ್ನೋದು ತಗೊಂಡಿದ್ದೀನಿ. 1 kg ಸಾಬುದಾಣೆ ತಗೊಂಡಿದ್ದೀನಿ. 4 ತಾಸವರೆಗೂ ನೆನೆಸಿಟ್ಬಿಟ್ಟಿದ್ದೀನಿ ನೋಡಿ. ಈ ತರ ಮೆತ್ತಗಾಗ್ಬೇಕು. ನೀರ್ ಅನ್ನೋದು ಇರಬಾರ್ದು. ಈ ತರ ಕುಲ್ಲನೆ ಇರಬೇಕು. ಅದೇ ತರ ನಾನು ಆಲೂಗಡ್ಡೆ ತಗೊಂಡಿದ್ದೀನಿ ಅರ್ಧ kg ಅಷ್ಟು. ಇದನ್ನ 2 ವಿಸಿಲ್ ತಗೊಳ್ಳೋಣ. ನಾನು ಗ್ಯಾಸ್ ಮೇಲೆ ಇಟ್ಟು 2 ವಿಸಿಲ್ ತಗೋತಾ ಇದ್ದೀನಿ. ಅದೇ ತರ ನಾನು 1 ಬಟ್ಲಷ್ಟು ಶೇಂಗಾ ಅನ್ನೋದು ಹಾಕಿದ್ದೀನಿ ನೋಡಿ. ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ಮೇಲೆ ಚೆನ್ನಾಗಿ. ನೋಡಿ ಇದಾಗಿದೆ. ಸೈಡಲ್ಲಿ ಇಟ್ಕೊಳ್ಳೋಣ. ತಣ್ಣಗಾಗೋಣ. ಮಿಕ್ಸಿಗೆ ಹಾಕೋಬೇಕು. ಅದೇ ತರ ನಾನು ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದನ್ನ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕೊಳ್ಳಿ. ಮಿಕ್ಸಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋಬೇಕು. ಈ ತರ ನಾನು ಶೇಂಗಾ ಅನ್ನೋದು ಪುಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕೊಂಡು ಮೆಣಸಿನ್ಕಾಯಿನೂ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಕುದ್ದಿದೆ ಇಲ್ಲ ಅಂತ ಚೆಕ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಅದನ್ನೆಲ್ಲ ಈ ತರ ಗ್ರೇಟ್ ಮಾಡ್ಕೋಬೇಕು. ಅಷ್ಟನ್ನು ಇದೇ ತರ ತುರ್ಕೋಬೇಕು. ಗಡ್ಡೆಗಳು ಇರಬಾರ್ದು. ಸ್ವಲ್ಪ ಸಣ್ಣ ಸಣ್ಣ ಇದ್ರೆ ನಡೆಯುತ್ತೆ. ಇಲ್ಲ ಅಂತಂದ್ರೆ ಅದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಡೆಯುವಂತ ಚಾನ್ಸಸ್ ಇರುತ್ತೆ. ನೋಡಿ ಈ ತರ ಎಲ್ಲಾನು ಗ್ರೇಟ್ ಮಾಡ್ಕೋಬೇಕು. ಗ್ರೇಟ್ ಮಾಡ್ಕೊಂಡು ಈ ತರ ಕೈಯಲ್ಲಿ ಕಲ್ಸ್ಕೋಬೇಕು. ಅದು ಒಡಿಲಾರ್ದಂಗೆ ಸ್ವಲ್ಪ ಶೇಂಗಾದ ಪುಡಿ ಅನ್ನೋದು ಜಾಸ್ತಿ ಆಗ್ಬೇಕು. ಜಾಸ್ತಿ ಹಾಕಿದ್ರೆ ನೀರಿನ ಅಂಶ ಏನಿದ್ರು ಅದು ಶೇಂಗಾ ಪುಡಿ ಅನ್ನೋದು ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಅದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಡೆಯೋದಿಲ್ಲ. ಅದೇ ತರ ನಿಮ್ಗೆ ಆದಷ್ಟು ಡ್ರೈ ಇರೋ ತರ ನೋಡ್ಕೊಳ್ಳಿ ಸಾಬುದಾಣೆ. ಆಲೂಗಡ್ಡೆ ಕೂಡ ಜಾಸ್ತಿ ಹಾಕಬಾರ್ದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೇಕು. ಇಲ್ಲ ಅಂತಂದ್ರೆ ಎಣ್ಣೆಯಲ್ಲಿ ಟಬ್ ಅಂತ ಒಡೆದು ಬಿಡುತ್ತೆ. ಅದೇ ತರ ನೀವು ಇದನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ದೂರ ಸರ್ಕೊಂಡೇ ಮಾಡ್ಕೋಬೇಕು. ಈ ತರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಚಮಚದಲ್ಲಿ ಮಿಕ್ಸ್ ಆಗೋದಿಲ್ಲ. ಚೆನ್ನಾಗಿ ಇದೇ ತರ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಅನ್ನೋದಿರಲಿ. ನೋಡಿ ಈ ತರ ಕಲ್ಸ್ಕೊಂಡಿದ್ದೀನಿ. ಈಗ ಶೇಂಗಾ ಪುಡಿ ಅನ್ನೋದು ಹಾಕ್ತಾ ಇದ್ದೀನಿ. ನೋಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅನ್ನೋದು ಹಾಕ್ತಾ ಇದ್ದೀನಿ. ನಾನು ಉಪವಾಸಿಗೆ ಬಳಸುವಂತ ಸೈದರ್ಲೋನ್ ಉಪ್ಪು ಅನ್ನೋದು ಸೇರಿಸ್ತಾ ಇದ್ದೀನಿ 3 ಚಮಚದಷ್ಟು. ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಹಿಟ್ಟನ್ನೋದು ನಾದ್ತೀವಲ್ಲ ಆ ತರ ಇದು ಮಾಡ್ಕೋಬೇಕು. ಬೈಂಡ್ ಆಗುತ್ತೆ ಅದು. ಈಗ ನಾನು ಮೆಣಸಿನ್ಕಾಯಿ ಪೇಸ್ಟ್ ಅನ್ನೋದು ಕೂಡ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದ ಸಲುವಾಗಿ ಜಾಸ್ತಿ ಹಾಕಬೇಕು. ಇಲ್ಲ ಅಂದ್ರೆ ಟೇಸ್ಟ್ ಆಗಲ್ಲ. ಉಪ್ಪು ಖಾರ ಅನ್ನೋದು ನಿಮ್ಗೆ ಹೇಗೆ ಟೇಸ್ಟ್ ಬೇಕೋ ಹಾಗೆ ಹಾಕೊಳ್ಳಿ. ನೋಡಿ ಈ ತರ ಎಲ್ಲಾನು ರೆಡಿ ಮಾಡ್ಕೋಬೇಕು. ಈ ತರ ಕಲ್ಸ್ಕೊಂಡ್ಬಿಟ್ಟು ನಾನು ಈ ತರ ಉಂಡೆ ತರ ತಗೊಂಡ್ಬಿಟ್ಟು ನಾವು ಕಟ್ಲೆಟ್ ಮಾಡ್ಕೋತೀವಲ್ಲ ಆ ಟೈಪ್ ಅಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಎಲ್ಲಾನು ಇದೇ ತರ ಒತ್ಕೊಂಡು ಇಟ್ಕೋಬೇಕು. ಎಣ್ಣೆ ಅನ್ನೋದು ಸ್ವಲ್ಪ ಗರಂ ಆಗಿದ ತಕ್ಷಣ ನಾವು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಳ್ಳೋಣ. ನೋಡಿ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ. ಈ ತರ ಬಬಲ್ಸ್ ಹೆಚ್ಚಿಗಿದ್ದಾಗೆ ನಾವು ಚಮಚ ಅನ್ನೋದು ಹಾಕಬಾರ್ದು. ಸ್ವಲ್ಪ ಕಡಿಮೆ ಆಗಿದ ತಕ್ಷಣನೇ ನಾವು ಇನ್ನೊಂದ್ ಕಡೆಗೆ ತಿರ್ಗಿಸ್ಕೊಳ್ಳೋಣ. ನೋಡಿ ಈ ತರ ತಿರ್ಗಿಸ್ಕೋಬೇಕು. ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಈಗ ನಾವು ಸೈಡ್ ಅಲ್ಲಿ ತೆಕ್ಕೊಂಡ್ಬಿಡೋಣ ಒಂದು ಪಾತ್ರೆಗೆ. ಅದೇ ತರ ನಿಮಗೆ ಈ ತರ ಕ್ರಿಸ್ಪಿಯಾಗಿ ಬೇಡ ಅಂತ ಹೇಳಂದ್ರೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಬಡನ್ ತೆಗಿಬಹುದು. ಕ್ರಿಸ್ಪಿನೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ತರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಅನ್ನೋದು ಜಾನ್ಲಿ. ಈಗ ನಾನು ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡ್ಬಿಡ್ತೀನಿ. ನೋಡಿ ಈ ತರ ಪಾತ್ರೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೇ ತರ ಎಲ್ಲಾನು ಕರ್ಕೊಂಡ್ಬಿಡ್ಬೇಕು. ನೋಡಿ ನಾನು ಸ್ವೀಟ್ ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊಸರನ್ನು ತಗೊಂಡಿದ್ದೀನಿ ಅರ್ಧ ಲೀಟರ್ ಅಷ್ಟು.
ಅದರಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದೇ ಥರ ಶೇಂಗಾ ಪುಡಿ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಇದರಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಸಕ್ಕರೆ ಕೂಡ ಸೇರಿಸ್ಕೋಬೋದು. ನಾನು ಇದಕ್ಕೆ ಸೇರಿಸ್ತಾ ಇಲ್ಲ, ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದೇ ಥರ ನಾನು ಜೀರಿಗೆ, ಎಣ್ಣೆ ಮತ್ತು ಕರಿಬೇವು ಹಾಕಿಬಿಟ್ಟು ಪಾಣೆ ಕೊಟ್ಟಿದ್ದು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಮೊಸರಿಗೆ ಸೇರಿಸ್ತಾ ಇದ್ದೀನಿ. ಈ ಥರ ಆಗ್ಬೇಕು ನೋಡಿ ಈ ಥರ ಆಗಬೇಕು. ಈಗ ನಾವು ಪ್ಲೇಟ್ ಅನ್ನೋದು ಮಾಡ್ಕೊಳ್ಳೋಣ. ಇದನ್ನು ಕೆಚಪ್ ಜೊತೆಗೂ ತಿನ್ಬೋದು. ಅದೇ ಥರ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ತಿನ್ಬೋದು. ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಹೇಗಾಗಿದೆ ಅನ್ನೋದು ನಮಗೆ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.